ನಾಗರಿಕತೆಯ ಅಬ್ಬರದಲ್ಲಿ ನಾವು ಎಷ್ಟೇ ದೂರ ಹೋದರೂ ನಮ್ಮನ್ನು ಮರಳಿ ಸೆಳೆಯುವುದು ನಮ್ಮ ಮಣ್ಣಿನ ಬೇರುಗಳು ಮಾತ್ರ. ವರ್ಷಕ್ಕೊಮ್ಮೆ ಬರುವ ಈ ರಂಗದ ಹಬ್ಬ ಕೇವಲ ಆಚರಣೆಯಲ್ಲ, ಇದು ನಮ್ಮೂರಿನ ಉಸಿರು, ನಮ್ಮೆಲ್ಲರ ಸಡಗರ. 3 ದಿನ ಆಚರಣೆಗೊಳ್ಳುವ ನಮ್ಮೂರ ಹಬ್ಬ ಮೊದಲ ದಿನ ಕನ್ನಮಾಡಿ ಅಮ್ಮನ ಹಬ್ಬದಿಂದ ಪ್ರಾರಂಭವಾಗುತ್ತದೆ. ನಮ್ಮೂರ ಗ್ರಾಮ ದೇವರುಗಳಾದ ಕಿರುಡಳೇಶ್ವರ ಶಿವರ್ಧಮ್ಮನನ್ನು ಅಲಂಕರಿಸಿ ಹೆಣ್ಣು ಮಕ್ಕಳು ತಂಬಿಟ್ಟು ಆರತಿಯನ್ನು ಹಿಡಿದು ರಂಗ ಮಂಟಪದ ಸುತ್ತ ಸುತ್ತಿ ಚಪ್ಪರದಡಿಯಲ್ಲಿ ಕೂರಿಸಿ ಪೂಜಿಸುತ್ತಾರೆ. ಈ ಹಬ್ಬದ ಇನ್ನೊಂದು ವಿಶೇಷವೆಂದರೆ, ಹಬ್ಬ ಅಂದ್ರೆ ಬರೀ ಪೂಜೆಯಲ್ಲ, ಅದು ಹಂಚಿ ಉಣ್ಣುವ ಸಡಗರ. ಇಲ್ಲಿ ಜಾತಿ ಮತದ ಹಂಗಿಲ್ಲ, ಮೇಲು ಕೀಳಿನ ಭೇದವಿಲ್ಲ. ಎಲ್ಲರೂ ಸೇರಿ ಮಾಡುವ ಈ ಅಡುಗೆಯಲ್ಲಿ ಪ್ರೀತಿಯೇ ಮುಖ್ಯ ಪದಾರ್ಥ. ನಗು ನಗುತ್ತಾ ಬಡಿಸುವ ಅಣ್ಣ ತಮ್ಮಂದಿರು ಸಾಲಾಗಿ ಕುಳಿತು ಉಣ್ಣುವ ಈ ಸಂಭ್ರಮದಲ್ಲಿ ಹಳೆಯ ದ್ವೇಷಗಳೆಲ್ಲ ಕರಗಿ ಹೋಗುತ್ತವೆ. ಹೊಟ್ಟೆ ತುಂಬುವ ಅಡುಗೆಗಿಂತ ಮನಸ್ಸು ತುಂಬುವ ಈ ಒಗ್ಗಟ್ಟೆ ರಂಗದ ಹಬ್ಬದ ನಿಜವಾದ ಶಕ್ತಿ. ಇನ್ನ 2ನೇ ದಿನ ಪ್ರಾರಂಭವಾಗುವ ಹಬ್ಬವೇ ರಂಗದ ಹಬ್ಬ. ಇಳಿ ಸಂಜೆಯಲ್ಲಿ ಹೆಣ್ಣು ಮಕ್ಕಳ ಕೈಯಲ್ಲಿ ರಂಗ ಮಂಟಪದ ಸುತ್ತ ನೀರನ್ನು ಹಾಕಿಸುತ್ತಾರೆ. ಗ್ರಾಮಸ್ಥರು, ಬಂಧು ಬಳಗದವರು ಎಲ್ಲರೂ ರಂಗ ಮಂಟಪದ ಹತ್ತಿರ ಸೇರುತ್ತಾರೆ. ನಮ್ಮೂರ ಗ್ರಾಮ ದೇವರನ್ನು ಗುಡಿಯಿಂದ ಹೊರ ತಂದು ರಂಗ ಮಂಟಪದ ಸುತ್ತ ರಂಗ ಪದಗಳನ್ನು ಹಾಡುತ್ತಾ 3 ಸುತ್ತು ಸುತ್ತುತ್ತಾರೆ. ನಂತರ ರಂಗ ಮಂಟಪದ ಮೇಲೆ ಕೂರಿಸಿ ಪೂಜೆ ಸಲ್ಲಿಸಿ ಪ್ರಾರಂಭವಾಗುವುದೇ ರಂಗ ಕುಣಿತ. ನಮ್ಮೂರಿನ ರಂಗ ಕುಣಿತಕ್ಕೆ ಅಕ್ಕಪಕ್ಕದ ಹಳ್ಳಿಯವರು ಪಾಲ್ಗೊಳ್ಳುತ್ತಾರೆ. ಅವರ ಊರಿನ ರಂಗ ಕುಣಿತಕ್ಕೆ ನಮ್ಮೂರಿನವರು ಪಾಲ್ಗೊಳ್ಳುವ ಮೂಲಕ ಊರಿನ ಒಗ್ಗಟ್ಟನ್ನು ಪ್ರದರ್ಶಿಸುತ್ತಾರೆ. ಹಿರಿಯರು ಮತ್ತು ಯುವಕರು ಕಾಲಿಗೆ ಗೆಜ್ಜೆ ಕಟ್ಟಿ ಬಿಳಿ ಕಚ್ಚೆ ಪಂಚೆ ಬಿಳಿ ಶರ್ಟನ್ನು ತೊಟ್ಟು ಕೈಯಲ್ಲಿ ಟವಲ್ ಹಿಡಿದು ತಮಟೆ ಸದ್ದಿಗೆ ಲಯಬದ್ಧವಾಗಿ ಕುಣಿಯುವುದನ್ನು ನೋಡುವುದೇ ಚಂದ. ರಂಗ ಕುಣಿತ ಇದು ಕೇವಲ ಮನರಂಜನೆಗಾಗಿ ಮಾಡುವ ನೃತ್ಯವಲ್ಲ, ಬದಲಿಗೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಆಚರಣೆಗಳು ಹಾಗೂ ಒಗ್ಗಟ್ಟಿನ ಸಂಕೇತವಾಗಿದೆ. ಒಂದೊಂದು ರಂಗ ಕುಣಿತವು ವಿಶಿಷ್ಟವಾಗಿರುತ್ತದೆ. ಕುಣಿತದ ಮಧ್ಯ ದಿಕ್ಕನ್ನು ಬದಲಾಯಿಸಲು ಎಲ್ಲರೂ ಒಟ್ಟಿಗೆ ಕೂಗು ಹಾಕಿದಾಗ ದಿಕ್ಕನ್ನು ಬದಲಾಯಿಸುತ್ತಾರೆ. ರಂಗ ಕುಣಿಯುವವರನ್ನು
ನೋಡಲು ಬಂದವರನ್ನು ಮನರಂಜಿಸಲು ವಿವಿಧ ರೀತಿಯ ವೇಷಗಳನ್ನು ಧರಿಸಿ ಸಣ್ಣ ಸಣ್ಣ ಹಾಸ್ಯ ಕುಚೇಷ್ಟೆಗಳಿಂದ ಎಲ್ಲರನ್ನೂ ನಗೆಗಳಲ್ಲಿ ತೇಲಿಸುತ್ತಾರೆ. ಈ ರೀತಿ ರಂಗ ಕುಣಿತವು ರಾತ್ರಿಯಿಂದ ಮುಂಜಾನೆಯವರೆಗೂ ನಡೆಯುತ್ತದೆ. ಇನ್ನ 3ನೇ ದಿನ ಪ್ರಾರಂಭವಾಗುವ ಹಬ್ಬವೇ ಹೋಳಿ ಹಬ್ಬ. ಬಣ್ಣದಲ್ಲಿ ಎಲ್ಲರೂ ಒಂದೇ ಎಂಬ ಭಾವನೆ ಮೂಡಿಸುವ, ಬಡವ ಬಲ್ಲಿದ ಜಾತಿ ಮತ ಭೇದವಿಲ್ಲದ ಆಚರಿಸುವ ಹಬ್ಬ. ನಮ್ಮೂರ ಗ್ರಾಮ ದೇವರನ್ನು ಉತ್ಸವ ಹೊರಡಿಸುತ್ತಾರೆ. ಬಣ್ಣಗಳ ಮೂಲಕ ಪ್ರೀತಿ ಸೌಹಾರ್ದತೆ ಹಂಚುವುದು ಮತ್ತು ವಸಂತ ಋತುವಿನ ಆಗಮನವನ್ನು ಸ್ವಾಗತಿಸುವ ಪ್ರಮುಖ ಹಬ್ಬವಾಗಿದೆ. ಹರಕೆ ಹೊತ್ತ ಭಕ್ತರು ಬಣ್ಣ ಹಚ್ಚಿ ವೇಷ ಧರಿಸಿ ಕುಣಿಯುವುದನ್ನು ನೋಡುವುದೇ ಚಂದ. ಪಾಳೆಗಿರಿ, ಹುಲಿವೇಷ, ಸೋಟು ಈ ರೀತಿ ವಿವಿಧ ರೀತಿಯ ವೇಷಗಳನ್ನು ಧರಿಸಿ ನೋಡುಗರ ಗಮನ ಸೆಳೆಯುತ್ತಾರೆ. ಸಂಜೆಯಾಗುತ್ತಿದ್ದಂತೆ ಉತ್ಸವ ಮೂರ್ತಿ ಗುಡಿ ಹತ್ತಿರ ಬರುತ್ತಿದ್ದಂತೆ ಶಿಳ್ಳೆ ಜೈಕಾರಗಳು ಮುಗಿಲು ಮುಟ್ಟಿರುತ್ತವೆ. ಉತ್ಸವ ಹೊರಟ ದೇವರನ್ನು ಗುಡಿಗೆ ಕೂರಿಸುವ ಮೂಲಕ ರಂಗದ ಹಬ್ಬವನ್ನು ಸಂಭ್ರಮದಿಂದ ಬೀಳ್ಕೊಡುತ್ತಾರೆ. ಹಬ್ಬ ಮುಗಿಸಿ ಹೊರಡುವಾಗ ಮನಸ್ಸು ಭಾರವಾಗುವುದು ನಿಜ. ಆದರೆ ಈ ಮಣ್ಣಿನ ವಾಸನೆ ಮತ್ತು ಗ್ರಾಮ ದೇವರ ಆಶೀರ್ವಾದ ನಮ್ಮನ್ನು ಮುಂದಿನ ವರ್ಷದವರೆಗೂ ಕಾಯುತ್ತದೆ. ಎಷ್ಟೇ ಬೆಳೆದರೂ ನಮ್ಮೂರ ಹಬ್ಬದ ಈ ಸಂಭ್ರಮ ನಮ್ಮ ಹೆಮ್ಮೆ.